ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ಮೆಂತ್ಯ ಬೇಳೆ ಹುಳಿ ಮಾಡ್ತಿದ್ದೀನಿ. ಮೆಂತ್ಯ ಬೇಳೆ ಹುಳಿ ಮಾಡೋದಕ್ಕೆ ಏನೇನು ಬೇಕು ಅಂದರೆ, ಇಲ್ಲಿ ಎಲ್ಲ ಪದಾರ್ಥಗಳನ್ನು ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಮಾಡ್ಕೋಬೇಕು. ಇಲ್ಲಿ ಬೇಳೆನ ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ. 1 ಲೋಟ ತೊಗರಿ ಬೇಳೆಗೆ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ಇಲ್ಲಿ 1/4 ಲೋಟ ಅಂದರೆ 1 ಲೋಟ ತೊಗರಿ ಬೇಳೆಗೆ 1/4 ಲೋಟ ಮೆಂತ್ಯ ತೊಗೊಂಡಿದ್ದೀನಿ. ಕರಿಬೇವು, ಅರಿಶಿನ, ಇಂಗು, ಸಾಸಿವೆ, ತುಪ್ಪ ಮತ್ತು ಹುಣಸೆಹಣ್ಣು ಇಷ್ಟು ತೊಗೊಂಡಿದ್ದೀನಿ. ಇಲ್ಲಿ ನೀರು ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ಗೆ ಆ ಬೇಳೆನ ಹಾಕ್ತೀನಿ. 1 ಲೋಟ ಬೇಳೆ ಹಾಕ್ಬಿಟ್ಟು ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳ್ಕೊತೀನಿ. ನೀರು ಹಾಕಿಬಿಟ್ಟು ತೊಳ್ಕೊತೀನಿ. 2 ಸರ್ತಿ ತೊಳ್ಕೊತೀನಿ. ನೋಡಿ, 2 ಸರ್ತಿ ತೊಳ್ಕೊಂಡೆ. ಇದಕ್ಕೆ ನೀರು ಹಾಕಿಬಿಟ್ಟು ಒಂದು 3 ಲೋಟ ನೀರು ಹಾಕ್ತೀನಿ. ಇವಾಗ ಹಾಕಿಬಿಟ್ಟು ತುಪ್ಪ ಹಾಕಿ, ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ, 1/4 ಸ್ಪೂನ್ ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿ ಅರಿಶಿನ ಒಂಚೂರು ಹಾಕ್ತೀನಿ. 1 ಚಿಟಿಕೆ ಅರಿಶಿನ ಹಾಕಿ ಆ ಕುಕ್ಕರ್ನ ಪಕ್ಕಕ್ಕೆ ಇಡ್ತೀನಿ. ಇವಾಗ ಇದನ್ನು ಒಗ್ಗರಣೆ ಮಾಡ್ಕೋಬೇಕು. ಒಂದು ಬಾಣಲೆ ಇಟ್ಟೆ, ಸ್ಟವ್ ಆನ್ ಮಾಡ್ಕೋತೀನಿ. ಸ್ಟವ್ ಆನ್ ಮಾಡಿಕೊಂಡು ಅದಕ್ಕೆ ತುಪ್ಪ ಹಾಕ್ತೀನಿ. ಕಮ್ಮಿ ಉರಿನಲ್ಲೇ ಇಟ್ಕೊಂಡಿದ್ದೀನಿ. ಒಂದು 2 ಸ್ಪೂನು ತುಪ್ಪ ಹಾಕ್ತೀನಿ. ನೋಡಿ, 2 ಸ್ಪೂನು ತುಪ್ಪ ಹಾಕಿ ಅದಕ್ಕೆ ನೋಡಿ ಅದನ್ನು ಸ್ವಲ್ಪ ಕಾಯಿಲಿ. ಕಾದ್ಮೇಲೆ ಇಂಗು ಸಾಸಿವೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತೀನಿ. ಇಂಗು ಸಾಸಿವೆ ಒಗ್ಗರಣೆ ಒಂದು ಸ್ವಲ್ಪ ಅದು ಸಿಡಿಲಿ. ಅದು ಚೆನ್ನಾಗಿ ಸಿಡಿದಾದ್ಮೇಲೆ ನಾನು ಮೆಂತ್ಯ ಇಟ್ಕೊಂಡಿದ್ನಲ್ಲ, 1/4 ಲೋಟ, 1 ಲೋಟಕ್ಕೆ 1/4 ಲೋಟ ಮೆಂತ್ಯ. ಅದರಲ್ಲಿ 1-2 ಮೆಣಸಿತ್ತು, ಅದು ತೆಕ್ಕೊತಿದ್ದೀನಿ. ಮೆಣಸೇನು ಬೇಡ. ಸರಿ, ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೋತೀನಿ. ಅದು ಚೆನ್ನಾಗಿ ಬಾಡಬೇಕದು, ಅಂದರೆ ಘಮ್ ಅಂತ ಸಣ್ಣೂರಿನಲ್ಲೇ ನಿಮಗೆ ಅದನ್ನು ಬಾಡಿಸ್ಬೇಕು. ನೋಡಿ, ಘಮ್ ಅಂತ ತುಂಬ ಅಂದರೆ ಮೆಂತ್ಯ ಹುರಿಯೋವಾಗ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಮೆಣಸಿನ್ಕಾಯಿ ಹಾಕೋದು. ಮೆಣಸಿನ್ಕಾಯಿ ಒಂದು 6 ಮೆಣಸಿನ್ಕಾಯಿ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ಚೆನ್ನಾಗಿ ಮುರ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡೆ. ಮೆಣಸಿನ್ಕಾಯಿ ಆಯಿತು, ಮೆಂತ್ಯ ಆಯಿತು, ಇಂಗು ಸಾಸಿವೆ ಒಗ್ಗರಣೆ ಜೊತೆ ಇಷ್ಟು ಹಾಕ್ಕೊಂಡೆ. ಇವಾಗ ಕರಿಬೇವು ಹಾಕ್ತೀನಿ. ಕರಿಬೇವು ಹಾಕಿ ಬಾಡಿಸ್ಕೊತೀನಿ ಚೆನ್ನಾಗಿ. ಅದು ಕಮ್ಮಿ ಉರಿನಲ್ಲೇ ಬಾಡಬೇಕು. ಆವಾಗಲೇ ನಿಮ್ಮ ಮೆಂತ್ಯ ಬೇಳೆ ಹುಳಿ ತುಂಬ ಚೆನ್ನಾಗಿರತ್ತೆ. ನಿಮಗೆ ತರಕಾರಿ ಇದು ಇಲ್ಲ ಅಂದಾಗ ಇದನ್ನು ನೋಡಿ. ಇವಾಗ ಹುಳಿ ಪುಡಿ ಖಾಲಿ ಆಯಿತು, ತರಕಾರಿ ಇಲ್ಲ ಅಂದರೆ ನಿಮಗೇನೋ ಒಂದು ಬೇರೆ ಥರದ ಒಂದು ರುಚಿ ಹುಳಿ ಬೇಕು ಅಂತಂದರೆ ಇದು ತುಂಬ ಒಳ್ಳೆಯದು. ಹಿಂದಿನ ಕಾಲದಲ್ಲೆಲ್ಲ ತುಂಬ ಹಳೆಯ ಅಡುಗೆ ಇದು. ತುಂಬ ಹಿಂದಿನ ಕಾಲದಿಂದನೂ ಮಾಡ್ಕೊಂಡು ಬಂದಿದ್ದಾರೆ ಮೆಂತ್ಯ ಬೇಳೆ ಹುಳಿ. ನಮ್ಮತ್ತೆ, ಅವರತ್ತೆ, ಅವರಮ್ಮ ಎಲ್ಲರೂ ಮಾಡ್ತಿದ್ರು ಇದನ್ನು. ಇದಕ್ಕೊಂದು ಸ್ವಲ್ಪ ನಾನು ಅರಿಶಿನ ಹಾಕಿದ್ದೀನಿ ಅಲ್ಲಿ ಬೇಳೆಗೆ, ಆದರೂ ಇದಕ್ಕೆ ಇನ್ನೊಂದು ಸ್ವಲ್ಪ ಹುರಿಯೋ ಟೈಮಲ್ಲೂ ಹಾಕ್ತೀನಿ. ಮತ್ತು ಇವಾಗ ಕುಕ್ಕರ್ ಇಟ್ಟೆ. ಕುಕ್ಕರ್ಗೆ ಇವಾಗ ನಾನು ಏನು ಎಲ್ಲ ಹುರ್ಕೊಂಡಿದ್ದೀನಲ್ಲ ಅದನ್ನು ಕುಕ್ಕರ್ಗೆ ಹಾಕ್ತೀನಿ. ಇದು ಬೇಗನೂ ಆಗುತ್ತೆ ನಿಮಗೆ. ಇದು ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನಾನು ನೀರು ಹಾಕ್ತೀನಿ. ಇವಾಗ ಹಾಕಿರೋ ನೀರು ಸಾಲದು, ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಕಲಕ್ಬಿಟ್ಟು ಅದು ಕುದೀತಿದೆ. ಇವಾಗ ಮುಚ್ಚಳ್ತೀನಿ. ಮುಚ್ಚಳ ಮುಚ್ಚಿ ವೆಯ್ಟ್ ಹಾಕ್ತೀನಿ. ಅದು ಇವಾಗ ಸ್ಟೀಮ್ ಬರ್ತಿದೆ, ಅದು ಕುದೀತಿತ್ತಲ್ಲ ಹಾಗಾಗಿ ಸ್ಟೀಮ್. ಇವಾಗ ಅದನ್ನು ವೆಯ್ಟ್ ಹಾಕಿ ಒಂದು 3-4 ಸರ್ತಿ ಕೂಗಿಸ್ಕೋತೀನಿ ಚೆನ್ನಾಗಿ. ಅದು ಅಂದರೆ ಬೇಯಬೇಕದು, ಮೆಂತ್ಯ ಬೇಳೆ ಎರಡೂ ಚೆನ್ನಾಗಿ ಮೆತ್ತಗೆ ಬೇಯಬೇಕದು. ಹಾಗಾಗಿ ಇದು ಚೆನ್ನಾಗಿರುತ್ತೆ ನೋಡಿ. ನಿಮ್ದು ಒಂಥರ ಡಿಫ್ರೆಂಟಾಗಿರುತ್ತೆ ಇದು. ಈ ಹುಳಿ ಮೆಂತ್ಯ ಬೇಳೆ ಹುಳಿ ನಿಮಗೆ ಚಪಾತಿ ಜೊತೆನಲ್ಲೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಯಲ್ಲಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕಂತೂ ಅದ್ಭುತವಾಗಿರುತ್ತೆ. ಇದು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಅದೇ ಇದನ್ನು ನನಗೆ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು, ಹಾಗಾಗಿ ಇವತ್ತು ಅದನ್ನು ಮಾಡ್ತಿದ್ದೀನಿ. ಇವಾಗ ಅದನ್ನು ಕೂಗ್ತು ಮತ್ತು ಕೂಲಾಯಿತು ಮತ್ತು
ಇದನ್ನು ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಚೆನ್ನಾಗಿ ಅದು ನೋಡಿ ಈ ಥರ ಬೇಯಿಸ್ಕೋಬೇಕು. ಚೆನ್ನಾಗಿ ಬೆಂದಿದೆ. ಇವಾಗ ಮೆಂತ್ಯ ಬೇಳೆ 2 ಬೆಂದಿದೆ. ಇವಾಗ ಅದನ್ನು ಬೇರೆ ಪಾತ್ರೆಗೆ ತೆಕ್ಕೋತೀನಿ ನಾನು. ನೋಡಿ ಒಂದು ದಪ್ಪ ತಳ ಇರೋವಂಥದ್ದು ಪಾತ್ರೆಗೆ ಹಾಕಿದೆ. ಇವಾಗ ಅದನ್ನು ಎಲ್ಲ ಹಾಕಿದ್ದೀವಿ ಈಗ. ಇವಾಗ ಹಾಕಬೇಕಾಗಿರೋದು ಹುಣಸೆಹಣ್ಣು ಮತ್ತು ಉಪ್ಪು. ಒಂದು ಚಿಟಿಕೆ ಬೆಲ್ಲ ಹಾಕ್ತಾರೆ, ನಾನು ಹಾಕಕ್ಕೆ ಹೋಗಿಲ್ಲ, ಬೇಕಾದವ್ರು ಹಾಕ್ಕೋಬಹುದು. ಇವಾಗ ನೋಡಿ ಹುಣಸೆ ಹಣ್ಣು ನಾನು ನೆನೆಸಿಟ್ಕೊಂಡಿದ್ದೆ, ಅದು ನಾನು ಸ್ವಲ್ಪ ಹಾಕ್ತೀನಿ. ಹಾಕ್ತೆ ಸಾಕದು ಇವಾಗ. ಅದಕ್ಕೆ ಆಮೇಲೆ ಒಂದು ಇದು ಉಪ್ಪು ಇಟ್ಕೊಂಡಿದ್ದೆ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ತೀನಿ. ಕಲ್ಲುಪ್ಪು ಹಾಕಿದ್ರೆ ನಿಮ್ಗೆ ರುಚಿ ಚೆನ್ನಾಗಿರುತ್ತೆ. ಅದು ಇವಾಗ ನೋಡಿ ಈ ಹದದಲ್ಲಿರಬೇಕು. ಒಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು, ಸ್ವಲ್ಪ ನೀರು ಹಾಕ್ತೀನಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು. ಹಾಗಾಗಿ ಒಂದು ಹದದಲ್ಲಿದ್ರೇ ನಿಮಗೆ ಮೆಂತ್ಯ ಬೇಳೆ ಹುಳಿ. ಇದು ಒಂದು ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಕುದೀಲಿ, ಅದು ಮಿಕ್ಸ್ ಆಗುತ್ತೆ. ನಿಮ್ಗೆ ರೆಡಿ ಆಯಿತು ಇದು. ಇನ್ನೇನು ಮತ್ತೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ ಕುದೀತು ನೋಡಿ, ಆಯಿತು. ಒಂದು 2-3 ನಿಮಿಷ ಚೆನ್ನಾಗಿ ಕುದೀತು. ಇವಾಗ ನೋಡಿ ಮೆಂತ್ಯ ಬೇಳೆ ಹುಳಿ ರೆಡಿ ಆಯಿತು. ಘಮ ಘಮ ಅಂತ ಇದೆ, ತುಂಬ ಚೆನ್ನಾಗಿರುತ್ತೆ. ನೋಡಿ ನಿಮ್ಮನೆಯಲ್ಲೂ ಈ ಥರ ಮೆಂತ್ಯ ಬೇಳೆ ಹುಳಿ ಮಾಡ್ಕೊಂಡು ತಿಂದು ನನಗೆ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.